ಎಷ್ಟು ಬರ್ಡ್ಸ್ ಇದೆ ಅಂತ ನೋಡಿ. ಇದೇ ಆ್ಯಪ್, ಇದು ಯಾವುದು ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲಿ ಕೂತಿದ್ದಾನೆ ಅವನು. ಫಸ್ಟ್ ಟೈಮ್ ನಾನು ಇಷ್ಟು ಬರ್ಡ್ಸ್ ನಮ್ಮ ಅಕ್ಕಪಕ್ಕದಲ್ಲಿ ಇದೆ ಅಂತ ಗೊತ್ತೇ ಇಲ್ಲ. 5 ವರ್ಷ ಇತ್ತು. ಕಿಶೋರ್, ಅದು ಆಕಾಶದಲ್ಲಿ ಆಡ್ತಲ್ಲ, ಅದು ಆ ಬರ್ಡ್ ಹೆಸರೇನು? ಗೊತ್ತಿಲ್ಲ. ಕೊಡಗಿಗೆ ತುಂಬ ಗೆಸ್ಟ್ ಬರ್ತಾರೆ. ಸೊ ಅವರಲ್ಲಿ ಕೆಲವರು ಇಂಟೆನ್ಷನ್ ಬಂದು ಎಂಜಾಯ್ ಮಾಡಬೇಕು, ಚೆನ್ನಾಗಿ ಪಾರ್ಟಿ ಮಾಡಬೇಕು, ಕುಡಿಬೇಕು, ಅದು ಟೇಸ್ಟ್ ಮಾಡಬೇಕು, ಇದು ಟೇಸ್ಟ್ ಮಾಡಬೇಕು, ಏನೇನೋ ಇಂಟೆನ್ಷನ್ ಇರುತ್ತೆ. ಬಟ್ ಕೆಲವ್ರದ್ದು ಇಂಟೆನ್ಷನ್ ಇನ್ನೂ ಬೇರೆ ಬೇರೆ ಥರ ಇರುತ್ತೆ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಕೊಡಗು ಅಂತ ಹೇಳಿದ್ರೆ ಬರೀ ನಾವು ಪಾರ್ಟಿ ಮಾಡೋಕ್ಕೆ ಇಲ್ಲ ಲೌಡ್ ಮ್ಯೂಸಿಕ್ ಹಾಕ್ಕೊಂಡು ಏನೇನೋ ಸೆಲೆಬ್ರೇಷನ್ ಇದಕ್ಕೆ ಮಾತ್ರ ಅಂತಲ್ಲ, ಅಲ್ಲಿ ಇನ್ನೊಂದು ಬೇರೆ ಒಂದು ಎಂಜಾಯ್ಮೆಂಟು ಇದೆ. ಅದೇನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಚೈಲ್ಡ್ಹುಡ್ಡಲ್ಲಿ ನಮ್ಮ ತಂದೆ ನನ್ನ ಕರ್ಕೊಂಡು ಈ ತೋಟದಲ್ಲೆಲ್ಲ ಕರ್ಕೊಂಡು ಹೋಗಿ ನೋಡಿ, ಅದು ಆ ಪಕ್ಷಿ ಈ ಪಕ್ಷಿ ಅಂದರೆ ಕೊಟ್ಟುಮುಡ್ಚ ಅಂತ ಹೇಳ್ತಾಯಿದ್ರು, ಆಮೇಲೆ ಚಿಟ್ಟೆ ಪಕ್ಷಿ ಅಂತ ಹೇಳ್ತಾಯಿದ್ರು. ಸೊ ಈ ಥರ ತುಂಬ ಒಂದು ಪಕ್ಷಿಗಳ ಬಗ್ಗೆ ಎಲ್ಲ ನಮಗೆ ಹೇಳ್ಕೊಡ್ತಾಯಿದ್ರು. ಈ ಥರ ಒಂದು ಇನ್ಫಾರ್ಮೇಷನು ಇತ್ತೀಚೆಗೆ ಏನಂದರೆ ಅದೊಂಥರ ನಮ್ಮ ಮೈಂಡಿಂದ ಹೋಗ್ಬಿಟ್ಟಿದೆ. ಅದು ಬೇರೆ ಬರ್ಡ್ಸು ತುಂಬ ಕಡಿಮೆ ಆಗ್ತಾಯಿದೆ. ನಾನು ರೀಸೆಂಟಾಗಿ ಒಬ್ಬರು ಎಕ್ಸ್ಪರ್ಟ್ ನಾನು ಮೀಟ್ ಆಗಿದೆ, ಸೈಂಟಿಸ್ಟ್ ಅವರು. ಸೊ ಅವ್ರು ಹೇಳಿರೋ ಪ್ರಕಾರ ಆಲ್ಮೋಸ್ಟ್ ವರ್ಷದಲ್ಲಿ 6 ಬಿಲಿಯನ್ ಹಕ್ಕಿಗಳು ಸಾಯ್ತಾ ಇದೆ ಅಂತ ಹೇಳ್ಬಿಟ್ಟು, ವಿಚ್ ಈಸ್ ವೆರಿ ಡೇಂಜರಸ್. ಸೊ ಅದಕ್ಕೆ ನಮ್ಮ ಕೌಂಟಿಯಲ್ಲಿ ಬಂದುಬಿಟ್ಟು ಎಷ್ಟು ಪಕ್ಷಿ ಇರ್ಬೋದು ಅಂತ ಒಂದು ಇಂಟ್ರೆಸ್ಟಿಂಗ್ ಆಗಿ ನೋಡುವ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಬಿಕಾಸ್ ನಾವು ಸ್ನೇಕ್ಸ್ ಬಗ್ಗೆ ತುಂಬ ನಾನು ಸ್ಟಡಿ ಮಾಡಿದೆ. ನರೇಶ್ ಅಂತ ಇದ್ದರು ನನ್ನ ಒಂದು ಗುರುಗಳವರು. ಸೊ ಅವ್ರು ನನಗೆ ತುಂಬ ಹೇಳ್ಕೊಟ್ರು ಹಾವುಗಳ ಬಗ್ಗೆ. ಅದೇ ಥರ ಬಟರ್ಫ್ಲೈಸ್ ಬಗ್ಗೆ ಸ್ಟಡಿ ಮಾಡ್ಬೋದು, ಬೇರೆ ಬೇರೆ ಔಷಧಿ ಬಗ್ಗೆ ಸ್ಟಡಿ ಮಾಡ್ಬೋದು, ಆಮೇಲೆ ನೇಚರ್ ಒಟ್ಟಿಗೆ ಬೇರೆ ಥರದಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಕಾಮ್ ಆಗಿ ಪೀಸ್ಫುಲ್ಲಾಗಿ. ಸೊ ಆ ಥರ ಒಂದು ಕ್ಯಾಟಗರಿ. ಫಾರ್ ಎಕ್ಸಾಂಪಲ್ ಪೆಟ್ಸ್ನ ಕರ್ಕೊಂಡು ಬಂದು ಇಲ್ಲಿ ಹಾಲಿಡೇ ವೆಕೇಷನ್ ಮಾಡ್ಬೋದು. ಸೊ ಇದೆಲ್ಲ ನನ್ನ ಒಂದು ಮೇಯ್ನ್ ಫೋಕಸ್ಸು. ಸೊ ಮೇ ಬಿ ಕೊಡಗಿಗೆ ನಾನು ಯಾಕೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಥರ ಇಂಟೆನ್ಷನ್ನು, ಪೆಟ್ಸಿಗೋಸ್ಕರ, ಇಲ್ಲ ಒಂದು ಬರ್ಡ್ಸ್ಗೋಸ್ಕರ, ಇಲ್ಲ ಸ್ನೇಕ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕಾಗಿರ್ಬೋದು, ಬಟರ್ಫ್ಲೈಸು, ನೇಚರ್ ಒಟ್ಟಿಗೆ ಕಾಮಾಗಿ, ಇಲ್ಲ ಏನೋ ಒಂದು ಈ ಥರ ಒಂದು ಇಂಟೆನ್ಷನ್. ಅಂದರೆ ಇದು ನಂದು ಪ್ರಿಯಾರಿಟೀಸು. ಬಾಕಿ ಇರೋದೆಲ್ಲ ಇಟ್ ಈಸ್ ಲೈಕ್ ಎಲ್ಲರೂ ಕೊಡೋವಂಥದ್ದು. ಸೊ ನಾವು ಅದ್ರ ಮೇಲೆ ಫೋಕಸ್ ಮಾಡೋದಕ್ಕಿಂತ ಇದು ಸ್ವಲ್ಪ ಯೂನಿಕಾಗಿ ಇದ್ರ ಮೇಲೆ ಫೋಕಸ್ ಮಾಡುವಂಥ ನಂದು ತುಂಬ ಆಸೆ. ಅದು ರೀಸೆಂಟ್ ಅಲ್ಲ, ತುಂಬ ವರ್ಷದಿಂದ ಅದನ್ನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇವಾಗ ನಿಮ್ಮನ್ನ ಕರ್ಕೊಂಡು ನಾನು ಕೌಂಟಿ ಒಳಗಡೆ ಒಂದು ಟೂರ್ ಹೊಡಿತೀನಿ. ಸೊ ಈ ಟೂರಲ್ಲಿ ನಿಮಗೆ ನಾವು ಎಷ್ಟು ಬರ್ಡ್ಸ್ ಕಲೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಇದಕ್ಕೆ ನನಗೆ ಒಂದು ಆ್ಯಪ್ ಇದೆ. ಆ ಆ್ಯಪ್ ಅಂತ ಹೇಳಿದ್ರೆ ಆದಷ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ ನೀವು ಕೂಡ. ಮರ್ಲಿನ್ ಬರ್ಡ್ ಐಡಿ ಅಂತ ಹೇಳ್ಬಿಟ್ಟು. ಸೊ ಈ ಬರ್ಡ್ ಐಡಿ ಆ್ಯಪಲ್ಲಿ ನೀವು ಯಾವುದೇ ಒಂದು ಪಕ್ಷಿದು ಸೌಂಡ್ ಕೇಳಿದ್ರೆ ನೀವು 100% ಅದು ಯಾವುದು ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡುತ್ತೆ. ತುಂಬ ಆ್ಯಕ್ಯುರಸಿ ಇದೆ. ಇನ್ ಕೇಸ್ ನಾವು ಸುಮ್ಮನೆ ಏನಾದರೂ ವಾಯ್ಸ್ ಮಾಡಿದ್ರು ಅದು ಟ್ರ್ಯಾಕ್ ಮಾಡಲ್ಲ. ಬಟ್ ಎಕ್ಸಾಕ್ಟಾಗಿ ಯಾವ ಬರ್ಡ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಸೊ ಬನ್ನಿ, ಇವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಹೋಗೋದಕ್ಕಿಂತ ಮುಂಚೆ ತೋರಿಸ್ಬಿಡ್ತೀನಿ ಬನ್ನಿ. ಸೊ ನನ್ನೊಟ್ಟಿಗೆ ಪುನೀತ್ ಅವರು ಇದ್ದಾರೆ. ಸೊ ಪುನೀತಿಗೂ ತುಂಬ ಬರ್ಡ್ ಬಗ್ಗೆ ಎಲ್ಲ ಇಂಟ್ರೆಸ್ಟು ತುಂಬ. ಆಮೇಲೆ ನಾವು ಬರ್ಡ್ಸ್ ಬಗ್ಗೆ ಯಾಕೆ ಜಾಸ್ತಿ ಸ್ಟಡಿ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ, ಲೈಕ್ ಸ್ಟಡಿ ಅಲ್ಲ, ಲೈಕ್ ಹೆಸರುಗಳು ತುಂಬ ಇದೆ ಡಿಫ್ರೆಂಟ್. ಅದು ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಅಂತ ಅನಿಸ್ತಾಯಿತ್ತು. ಬಟ್ ಈ ಆ್ಯಪ್ ನಮಗೆ ತುಂಬ ಈಸಿ ಮಾಡಿಕೊಟ್ಟಿದೆ. ಇವರಿಗೆ ತುಂಬ ಬರ್ಡ್ಸ್, ಎಷ್ಟು ಬರ್ಡ್ಸ್ ಹೆಸರು ಗೊತ್ತಿರ್ಬೋದು ನಿಮಗೆ? ಸ್ವಲ್ಪ ಗೊತ್ತು, ಸಾಧಾರಣ ಗೊತ್ತು. ಸೊ ಇವಾಗ ನಿಮಗೆ ನಾವು ತೋರಿಸ್ತೀವಿ ಎಷ್ಟು ಬರ್ಡ್ಸ್ ಇದೆ ಅಂತ ನೋಡಿ. ಇದೇ ಆ್ಯಪ್, ಸೊ ಮರ್ಲಿನ್ ಅಂತ ಹೇಳ್ಬಿಟ್ಟು. ಸೊ ಈಗ ನಾನೀಗ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ರೆಕಾರ್ಡಿಂಗ್ ಆದಾಗ ನಾನು ಸೈಲೆಂಟ್ ಆಗಬೇಕು. ಸೊ ಅದು ಬರ್ಡ್ಸ್ದು ಸೌಂಡನ್ನ ಕ್ಯಾಪ್ಚರ್ ಮಾಡುತ್ತೆ. ಸೊ ನೋಡಿ ಈಗ ಸ್ಟಾರ್ಟ್ ಆಗಿದೆ. ನನ್ನ ಒಂದು ಈ ವಿಡಿಯೋದಲ್ಲಿ ಎಷ್ಟು ಬರ್ಡ್ಸ್ ನಿಮಗೆ ತೋರಿಸ್ಬೋದು ಕೌಂಟಿ ಒಳಗಡೆ ಅಂತ ಹೇಳೋದೇ ಈ ವಿಡಿಯೋದೊಂದು ವಿಶೇಷತೆ. ಸೊ ನಿಮ್ಮ ಪ್ರಾಪರ್ಟಿಲೂ ಅಷ್ಟೇ, ಯಾರೇ ಇರಲಿ, ಹೋಮ್ ಸ್ಟೇಸು, ರೆಸಾರ್ಟ್ಸು, ಯಾವ್ಯಾವುದು ಜಾಗದಲ್ಲೂ ಈ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೂ ಟ್ರೈ ಮಾಡುವ ಅಲ್ವಾ. ಎಂಜಾಯ್ಮೆಂಟ್ ಎಲ್ಲ ಕಡೆ ಇರುತ್ತೆ, ಬಟ್ ಸಮಥಿಂಗ್ ಕ್ಲೋಸ್ ಟು ನೇಚರ್, ಒಂದು ಅವೇರ್ನೆಸ್ಸು. ನಾನೀಗ ಒಂದು ಇನ್ಸ್ಪೈರ್ ಆಗ್ತಾ ಇದ್ದೀನಿ. ಅಂದರೆ ಲೈಕ್ ತುಂಬ ವರ್ಷದಿಂದ ಇದೆಲ್ಲ ಆಸೆ ಇತ್ತು. ನಮ್ಮ ಪೆಟ್ ಝೂಗೆ ಹೈಯೆಸ್ಟ್ ಪಕ್ಷಿಗಳು ಬರ್ತಾಯಿತ್ತು ಬೇರೆ ಕಡೆಯಿಂದ. ಸೊ ಇನ್ನೂ ನಾವು ಜಾಸ್ತಿ ಇದ್ರ ಬಗ್ಗೆ ಸ್ಟಡಿ ಮಾಡಿ ಇನ್ನೂ ಜಾಸ್ತಿ ಬರ್ಡ್ಸ್ನ ಕರ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ. ಅದಕ್ಕೆ ನನಗೆ US ಇಂದ ಅವ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಸದ್ಯದಲ್ಲೇ ಅವರು ನಮ್ಮ ಕೌಂಟಿಗೆ ಬರ್ತಾರೆ. ಸೊ ನಮಗೆ ಗೈಡ್ ಮಾಡ್ತಾರೆ ಯಾವ ಥರ ಹಕ್ಕಿಗಳನ್ನ ಅಟ್ರಾಕ್ಟ್ ಮಾಡ್ಬೋದು, ನೇಟಿವ್ ಪ್ಲಾಂಟ್ಸ್ ಯಾವ್ದು ಹಾಕ್ಬೋದು, ಫ್ರೂಟ್ಸು, ಅದಕ್ಕೆ ನೀರಿಡೋದು. ಅದು ಬೇರೆ ಈಗ ಸಮ್ಮರ್ ಬರ್ತಾ ಇದೆ. ತುಂಬ ಅವೇರ್ನೆಸ್ ಇದ್ರ ಬಗ್ಗೆ ಕ್ರಿಯೇಟ್ ಮಾಡುವ. ಓಕೆ, 6 ಬಿಲಿಯನಲ್ಲಿ ನಮಗೆ ಒಂದು ಅಳಿಲ್ ಸೇವೆ ಮಾಡಿ ಸ್ವಲ್ಪ ಆದರೂ ನಾವು ಒಂದು ಫೋಕಸ್ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾವು ಕಂಟಿನ್ಯೂ ಮಾಡುವ. ಹೋಗೋಲ್ಲ? ಹೋಗೋ ಸರ್. ಓಕೆ, ಸೊ ನಾನು ಮಾತಾಡಿದ್ದಕ್ಕೆ ನೋಡಿ ಇನ್ನೂ ಟ್ರ್ಯಾಕ್ ಮಾಡಿಲ್ಲ ಇದು. ಓಕೆ, ಈಗ ಹೋಗುವ ಬನ್ನಿ. ಇವಾಗ ಎಷ್ಟು ಸಿಗುತ್ತೆ ಅಂತ ನೋಡುವ. ನಿನ್ನೆ ನನಗೆ 30-35 ಮಿನಿಟ್ಸಲ್ಲಿ ಒಂದು 25 ಬರ್ಡ್ಸ್ ಸಿಕ್ಕಿತ್ತು. ಇವಾಗ ಎಷ್ಟು ಇದು ಸಿಗುತ್ತೆ? ಅದು ಕೌಂಟಿ ಒಳಗಡೆನೆ, ಹೊರಗಡೆ ಹೋಗಿಲ್ಲ, ಅದರಲ್ಲಿ ನನಗೆ ಸಿಕ್ಕಿರೋದು ಅದು. ಓಕೆ, ಸೂಪರ್ ಅಲ್ಲ. ಆ್ಯಕ್ಚುಲಿ ನನಗೆ ಅವರು ತುಂಬ ಖುಷಿ ಪಟ್ಟರು, ಇಷ್ಟೊಂದು ಬರ್ಡ್ಸ್ ಇದೆಯಲ್ಲ ನಿಮ್ಮ ಪ್ರಾಪರ್ಟಿಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ತುಂಬ ಎಕ್ಸೈಟ್ಮೆಂಟಲ್ಲಿ ಹೋಗುವ. ಬನ್ನಿ, ಯಾವ್ದು ಇದೆ ಅಂತ ನೋಡ್ಕೊಂಡು ಹೋಗುವ. ಲೆಟ್ಸ್ ಗೋ. ನೋಡಿ, ಈ ಥರ ಹೈಬಿಸ್ಕಸ್ಸು ಮತ್ತು ಈ ಥರ ಬೇರೆ ಬೇರೆ ಹೂ ಗಿಡಗಳು, ಹಣ್ಣು ಗಿಡಗಳೆಲ್ಲ ನೆಟ್ಟರೆ ಪಕ್ಷಿ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ.
ನೋಡಿ ನಿಮಗೆ ಅಲ್ಲಿ ಸನ್ಬರ್ಡ್ಸ್ ಎಲ್ಲ ಕಾಣ್ತಾ ಇದೆ, ಅಲ್ಲಿ ಶೇಕ್ ಆಗ್ತಾಯಿದೆ ನೋಡಿ, ಅಲ್ಲೆಲ್ಲ ಅದು ಸನ್ಬರ್ಡ್ ಆ್ಯಕ್ಚುಲಿ. ಸೊ ಎಷ್ಟು ಟ್ರ್ಯಾಕ್ ಆಗಿದೆ ಅಂತ ತೋರಿಸ್ತೀನಿ, ಸ್ವಲ್ಪ ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂದೆ ಹೋಗುವ. ಸೊ ನನಗೆ ಆಲ್ಮೋಸ್ಟು ಕೆಲವು ಪಕ್ಷಿಗಳು ನಾನು ಚಿಕ್ಕದ್ರಲ್ಲಿ ನೋಡಿರೋವಂಥದ್ದು ಇವಾಗ ತುಂಬ ಅಪರೂಪ ಆಗಿಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೋದು ಗುಬ್ಬಚ್ಚಿ, ಈಗ ತೀರಾ ಕಡಿಮೆ, ಬಟ್ ಈಗ ಸ್ವಲ್ಪ ಅದು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಒಂದೊಂದು ಕಡೆ ಅದು ಪ್ರೆಸೆನ್ಸ್ ಕಾಣಿಸ್ತಾ ಇದೆ. ಕೆಲವರು ಹೇಳ್ತಾರೆ ಮೊಬೈಲ್ ನೆಟ್ವರ್ಕಿಂದ ಕಡಿಮೆ ಆಯಿತು ಅಂತ. ಮತ್ತು ಕೆಲವ್ರದ್ದು ಇದು ಏನು ಅಂತ ಹೇಳಿದ್ರೆ, ಲೈಕ್ ನಾವು ಇನ್ಸೆಕ್ಟಿಸೈಡ್ಸು ಈ ಥರ ಬೇರೆ ಬೇರೆ ಮದ್ದುಗಳೆಲ್ಲ ನಮ್ಮ ತೋಟದಲ್ಲಿ ಯೂಸ್ ಮಾಡಬೇಕಾದ್ರೆ ಅದರಿಂದನೂ ಪಕ್ಷಿಗಳಿಗೆ ಎಲ್ಲ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಆದಷ್ಟು ಕೆಮಿಕಲ್ ಫ್ರೀ ಮಾಡ್ಬೋದು, ಮಾಡಿದ್ರೆ ಅದೆಲ್ಲ ಸ್ವಲ್ಪ ಪುನಃ ಸ್ಟಾರ್ಟ್ ಆಗುತ್ತೆ ಪಕ್ಷಿಗಳು ಜಾಸ್ತಿ ಬರೋಕ್ಕೆ. ಸೊ ಇವಾಗ ನೋಡೋ ಇನ್ನು ಯಾವ ಪಕ್ಷಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಯ್ ರಾಜು. ಸೊ ನಮ್ಮ ರಾಜು ಈಗ ಕೆಲವು ಪಕ್ಷಿಗಳದ್ದು ಹೆಸರು ಹೇಳ್ತಾನೆ, ಯಾವ್ದು ಪಕ್ಷಿ ಅಂತ. ಅಣ್ಣ ರಾಜು ನೀಕು ಏದೇದು ಪಕ್ಷಿರ ಪೆದ ಗೊತ್ತುಂಡು? ಕೊಟ್ಟುಮುಡ್ಚ, ಹಾಂ, ಕಾಮ್ ಪಕ್ಷಿ, ಹಾಂ, ಕಿತ್ತೋಳ ಪಕ್ಷಿ, ಹಾಂ, ಚಿಟ್ಟೆ ಪಕ್ಷಿ. ನೋಡಿ ಇವರೆಲ್ಲ ಎಲ್ಲ ಪಕ್ಷಿಗಳ ಬಗ್ಗೆ ಗೊತ್ತಿತ್ತು. ಇವಾಗ ಅವ್ರದ್ದು ನಾಲೆಜ್ ಸ್ವಲ್ಪ ಫೇಡ್ ಔಟ್ ಆಗಿಬಿಟ್ಟಿದೆ. ಸೊ ಇವಾಗ ನಮ್ಮ ನೆನ್ನೆ ಇದೇ ಸ್ಪಾಟಲ್ಲಿ ನಮಗೆ ಆಲ್ಮೋಸ್ಟು ಅವ್ರು ಹೇಳಿದ ಥರ 20+ ಬರ್ಡ್ ಸಿಕ್ತು. ಸೊ ಇವತ್ತು ಎಷ್ಟು ಸಿಗುತ್ತೆ ಅಂತ ನೋಡುವ. ಸೊ ಇಲ್ಲಿ ಕಾಫಿ ಕೆಲಸ ಆಗ್ತಾ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸು. ಸೊ ಅದರಿಂದ ಪಕ್ಷಿಗಳು ಸ್ವಲ್ಪ ಆ ಕಡೆ ಈ ಕಡೆ ಒಳಗಡೆ ಇರುತ್ತೆ, ಇಲ್ಲಾಂದರೆ ಆಲ್ಮೋಸ್ಟ್ ಇಲ್ಲೇ ನಿಮಗೆ ಸಿಗ್ತಿತ್ತು. ಸೊ ಇವರು ಸ್ವಲ್ಪ ಸೈಲೆಂಟ್ ಆದರೆ ಬರುತ್ತೆ, ಆದರೂ ನೋಡುವ ಎಷ್ಟು ಟ್ರ್ಯಾಕ್ ಆಗಿದೆ ಅಂತ. ಸೊ ನಾನಿವಾಗ ಸ್ವಲ್ಪ ಸೈಲೆಂಟಾಗಿರ್ತೀನಿ. ಪಕ್ಷಿಗಳು ಸ್ವಲ್ಪ ಈ ಕಡೆ ಬಂದಿರುತ್ತೆ ಈಗ ಈ ಮರಕ್ಕೆ. ವಾವ್, ಅಲ್ಲಿ ನೋಡಿ ಒಂದು ಪಕ್ಷಿ ತೋರಿಸ್ತೀನಿ. ನೋಡಿ ಇದು ಯಾವುದು ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ಹಾರ್ನ್ ಬಿಲ್ ಸೌಂಡ್ ಕೇಳಿಸ್ತಾ ಇದೆ, ಒಳಗಡೆ ಇದೆ ಅನಿಸುತ್ತೆ. ಎಲ್ಲ ಕಡೆ ಈಗ ಬರ್ಡ್ಸು ಹಾಗೆ ಅಟ್ರ್ಯಾಕ್ಟ್ ಆಗ್ತಾ ಇದೆ. ನನಗೆ ಎಷ್ಟು ಮಿಸ್ ಆಗ್ತಾಯಿದೆ ಅಂತ ಹೇಳಿದ್ರೆ, ಒಂದು ಲೆನ್ಸ್ ಇದ್ದರೆ ನೋಡಿ, ಆರೆಂಜ್ ಕಲರ್ ಬರ್ಡು ಮತ್ತು ಯೆಲ್ಲೋ ಕಲರ್ ಬರ್ಡು. ಸೊ ಸಖತ್ ಕ್ಯೂಟಾಗಿ ಕಾಣಿಸುತ್ತೆ. ಒಳ್ಳೆಯ ಒಂದು ಆ್ಯಂಗ್ಲಲ್ಲಿ ಕೂತಿದೆ, ಬಟ್ ಮೊಬೈಲಲ್ಲಿ ನನಗೆ ಝೂಮ್ ಮಾಡೋಕ್ಕೆ ಜಾಸ್ತಿ ಆಗ್ತಾಯಿಲ್ಲ. ನೋಡಿ ಅಲ್ಲಿ ಆರೆಂಜ್ ಆ್ಯಂಡ್ ಬ್ಲ್ಯಾಕು, ಯೆಲ್ಲೋ ಆ್ಯಂಡ್ ಬ್ಲ್ಯಾಕು. ಸೊ ಈ ಬರ್ಡು ಅಷ್ಟೇ ನೋಡಿ, ಡಿಸೈನ್ ಎಷ್ಟು ಸಖತ್ತಾಗಿದೆ. ಸೊ ಇದ್ರದ್ದು ಹೆಸರು ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ. ಓಕೆ ನೋಡಿ, ನಿಮಗೆ ಇಲ್ಲಿ ಹಾರ್ನ್ ಬಿಲ್ ತೋರಿಸ್ತೀನಿ. ಸೊ ಅಲ್ಲಿದೆ ನೋಡಿ, 3 ಬಂತು. ಸೊ ಹಾರ್ನ್ ಬಿಲ್ ತೋರಿಸ್ಬೇಕಂದ್ರೆ ಅಲ್ಲೊಂದು ಫ್ರೂಟ್ ಇದೆ, ಆ ಫ್ರೂಟಿಗೆ ಜಾಸ್ತಿ ಬರೋದು. ತೋರಿಸ್ಕೊಡ್ತೀನಿ ನೋಡಿ ಹಾರ್ನ್ ಬಿಲ್ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಹಾರ್ನ್ ಬಿಲ್ ಇಲ್ಲೇ ಇದೆ. ನೋಡಿ 3 ಆಯಿತು. ನೋಡಿ ಇಲ್ಲಿ ಕೂತಿದ್ದಾನೆ ಅವನು. ಸೊ ಈ ಹಾರ್ನ್ ಬಿಲ್ಲದು ಫೋಟೋ ಶೂಟಿಗೆ ಅಂತಲೇ ತುಂಬ ಫೋಟೋಗ್ರಾಫರ್ಸ್ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಅದು ಹೋಯ್ತು ಆ ಕಡೆ. ನೋಡಿ ಇದು ಯಾವುದು ಫ್ರೂಟ್ಸ್ ಅಂದರೆ ಆ ಫ್ರೂಟ್ಸ್ನ ತೋರಿಸ್ತೀನಿ. ಆ ಫ್ರೂಟ್ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಬರ್ಡ್ಸ್ನ. ನೋಡಿದ್ರೆ ಕಿಶೋರ್,
ಹೌದು, ಅದೇನದು ಹೇಳ್ತಾ ಇರೋದು ನಿನ್ನೆ. ಹಾಂ ಹಾರ್ನ್ಬಿಲ್ ತುಂಬ ಬರುತ್ತಲ್ಲ ಅದಕ್ಕೆ. ಆ ಫ್ರೂಟ್ಸು ಬರ್ಡ್ಸ್ ಅಲ್ಲ, ಗೆಸ್ಟ್ ತುಂಬ ಅಟ್ರಾಕ್ಟ್ ಆಗೋದು ಎಂತ ಫ್ರೂಟ್ಸ್ ಅಂತ ಕೇಳ್ತಾ ಇರ್ತಾರೆ. ಹೌದಾ? ತಿನ್ಬೋದಾ ಅಂತ. ಹಾಂ ನೋಡಿ ಅದೆಷ್ಟು ಕ್ಯೂಟಾಗಿದೆ. ಇದು ಸನ್ಬರ್ಡು. ಇದು ಆಲ್ಮೋಸ್ಟ್ ನಮಗೆ ಇದೊಂದು ಕಾಮನ್ ಸೀನ್. ಸೊ ಅದನ್ನ ಫೋಟೋ ತೆಗೆಯೋದು ತುಂಬ ಚಾಲೆಂಜಿಂಗ್, ಯಾಕಂದರೆ ಅದು ಒಂದು ನಿತ್ತಲ್ಲಿ ನಿಲ್ಲಲ್ಲ ಅದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಝೂಮ್ ಇನ್ ಝೂಮ್ ಔಟ್ ಎಲ್ಲ ಜಾಸ್ತಿ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಬರ್ಡ್ ಫೋಟೋಗ್ರಫಿನೇ ಕಷ್ಟ, ಅಂಥದ್ರಲ್ಲಿ ವೀಡಿಯೋಗ್ರಫಿ ಅಂದರೆ ಇನ್ನೂ ಬೇರೆ ಲೆವೆಲ್ ಚಾಲೆಂಜ್ ಇದೆ. ಸೊ ಇದನ್ನ ಹುಡುಕೋಕ್ಕಾಗ್ತಾಯಿಲ್ಲ ಇಲ್ಲಿ. ಓಕೆ, ಡೈರೆಕ್ಟ್ರು ನೋಡೋಕ್ಕೆ ಸಿಗ್ತಾಯಿದೆ. ಓಕೆ, ಸೊ ಈ ಥರ ಪಕ್ಷಿಗಳಿಲ್ಲದೆ ನಮ್ಮ ಲೈಫನ್ನ ಯೋಚನೆ ಮಾಡ್ಕೊಳ್ಳೋದೇ ಒಂಥರ. ಅಲ್ಲಿಗೆ ನಾನು ಸ್ವಲ್ಪ ಫೋಟೋಶೂಟ್ ಮಾಡ್ತಾಯಿದ್ದೆ, ಒಂದು 2-3 ಪಕ್ಷಿಗಳದ್ದು ಫೋಟೋಶೂಟ್ ಅಷ್ಟೇ ಮಾಡೋಕ್ಕಾಗಿದೆ. ಯಾಕಂದರೆ ಅದಕ್ಕೆ ಅದರದ್ದೇ ನಿಮ್ಗೆ ಗೊತ್ತಲ್ವ, ದೊಡ್ಡ ದೊಡ್ಡ ಲೆನ್ಸ್ ಎಲ್ಲ ಬೇಕು. ಸೊ ಯಾರಾದರೂ ಫೋಟೋಗ್ರಾಫರ್ಸ್ ಇದ್ದರೆ ವೆಲ್ಕಮ್ ಟು ಎವರ್ಗ್ರೀನ್ ಕೌಂಟಿ, ಬಂದು ನಮಗೆ ಕೆಲವು ಫೋಟೋಸ್ ಎಲ್ಲ ತೆಗೆದುಕೊಡಿ. ಸೊ ಇವತ್ತು ಎಷ್ಟು ಫೋಟೋ ಸಿಕ್ಕಿದೆ ಅಂತ ಹೇಳಿದ್ರೆ, ಲೈಕ್ ಐಡೆಂಟಿಫೈ ಆಗಿದೆ ಅಂತ ಹೇಳಿದ್ರೆ, ಸೊ ಬರ್ಡ್ಸ್. ಹಾಂ ನೋಡಿ ಇಲ್ಲಿ ರೆಡ್ ವಿಸ್ಕರ್ಡ್ ಬುಲ್ಬುಲ್ಲು, ವೈಟ್ ಚಿಕ್ ಬಾರ್ಬೆಟ್, ಇಂಡಿಯನ್ ಗೋಲ್ಡನ್ ಆರಿಯೋಲ್, ಕ್ರಿಮ್ಸನ್ ಬ್ಯಾಕ್ಡ್ ಸನ್ಬರ್ಡು, ಗ್ರೀನಿಶ್ ವಾಬ್ಲರ್, ಇಂಡಿಯನ್ ವೈಟ್ ಐ, ಮಲ್ಬಾರ್ ಗ್ರೇ ಆರ್ನ್ಬಿಲ್, ಸೊ ಪ್ಲಮ್ ಎಡೆಡ್ ಪ್ಯಾರಾಕಿಟ್ಟು ಜನರಲಿ ನಾವು ಪ್ಯಾರೆಟ್ ಅಂತ ಹೇಳ್ತಿದ್ವಿ ಚಿಕ್ಕದ್ರಲ್ಲಿ. ಸೊ ಅದು ಪ್ಯಾರೆಟ್ ಅಲ್ಲ, ಪ್ಯಾರಾಕಿಟ್ಟು. ಸೊ ಕಾಮನ್ ಟೈಲರ್ ಬೋರ್ಡು, ಮತ್ತು ನೋಡಿ ಕಾಮನ್ ಹಾಕ್ ಕುಕ್ಕು. ಸೊ ಇದು ಆರೆಂಜಲ್ಲಿದ್ದರೆ ಅಂದರೆ ಸ್ವಲ್ಪ ರೇರ್ ಅಂತ ಹೇಳ್ಬಿಟ್ಟು. ಸೊ ರೆಡ್ ಇರೋದು ಇರುತ್ತೆ, ರೆಡ್ ಅಂದರೆ ತುಂಬ ಇಲ್ಲವೇ ಇಲ್ಲ ಅಂತ ಹೇಳೋ ರೇಂಜಲ್ಲಿ. ಏಷ್ಯನ್ ಬ್ರೌನ್ ಫ್ಲೈ ಕ್ಯಾಚರಲ್ಲಿ ಬೇರೆ ಬೇರೆ ಥರಗಳಿದೆ. ಆ್ಯಶಿ ವುಡ್ ಸ್ವ್ಯಾಲೋ, ಇದು ಇವತ್ತು ಬಂದಿದ್ದಲ್ಲ, ಇವತ್ತು ಬಂದಿದ್ದು, ನೆನ್ನೆ ಸಿಕ್ಕಿತ್ತಿಲ್ಲ ಅದು. ಹಾಂ, ವರ್ನಲ್ ಹ್ಯಾಂಗಿಂಗ್ ಪ್ಯಾರೆಟ್ ಇದೆ. ಪ್ಯಾರಾಕಿಟ್ ಇಲ್ಲಿರೋದು, ಮತ್ತೆ ಪ್ಯಾರೆಟ್ ಇಲ್ಲ, ಹ್ಯಾಂಗಿಂಗ್ ಪ್ಯಾರೆಟ್ ಮಾತ್ರ ಇರೋದು. ಹೌದು, ಸ್ಪಾಟೆಡ್ ಡೋ ಇದೆ. ಆಮೇಲೆ ಹೌಸ್ ಪ್ಯಾರೋ ನೋಡಿ ಇಷ್ಟಿದೆ. ಹೌಸ್ ಪ್ಯಾರೋ ನೆನ್ನೆ ಸಿಕ್ಕಿತ್ತಿಲ್ಲ, ಇವತ್ತು ಸಿಕ್ಕುಂಟದು. ಹೌದು. ಸೊ ಇನ್ನೂ ಬರ್ಡ್ಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಇರೋರಿಗೆ ಇನ್ನೂ ನಿನ್ನೆ ನಮಗೆ ಎಷ್ಟು ಬರ್ಡ್ಸ್ ಸಿಕ್ತು ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಒಂದು 24-25 ಬರ್ಡ್ಸ್ ಸಿಕ್ತು. ಸೊ ಇನ್ನೂ ನಾವು ಬರ್ಡ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಏನು ಮಾಡ್ಬೋದು ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಆಮೇಲೆ ಸೊ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತೀನಿ. ಸ್ಪಾಟೆಡ್ ಡೋ ಅಂತ ಇದೆ, ಬ್ಲ್ಯಾಕ್ ನ್ಯಾಪ್ಸ್ ಮೊನಾರ್ಕ್, ಆಮೇಲೆ ಕಾಮನ್ ಟೈಲರ್ ಬರ್ಡ್, ಏಷ್ಯನ್ ಕೊಯಲ್, ಬ್ಲ್ಯಾಕ್ ವುಡೆಡ್ ಒರಿಯಾಲ್, ಏಷ್ಯನ್ ಎಮರ್ಲ್ಡೋ, ಗ್ರೀನ್ ವಾಬ್ಲರ್, ಮಲ್ಬಾರ್ ವಿಸ್ಲಿಂಗ್ ಥ್ರಶ್, ವಿಸ್ಕ್ ಚಿಕ್ಡ್ ಬಾರ್ಬೆಟ್, ಲೋಟನ್ ಸನ್ಬರ್ಡ್ಸಲ್ಲೂ ಬೇರೆ ಬೇರೆ ಥರ ಇದೆ. ಕಾಪರ್ ಸ್ಮಿತ್ ಬಾರ್ಬೆಟ್, ಕ್ರಿಮ್ಸನ್ ಬ್ಯಾಕ್ಡ್ ಸನ್ಬರ್ಡು, ಮಲ್ಬಾರ್ ಗ್ರೇ ಹಾರ್ನ್ಬಿಲ್ಲು, ಅದು ಇವತ್ತು ಸಿಕ್ಕಿದೆ. ಗ್ರೀನಿಶ್ ವಾರ್ಬ್ಲರ್, ಗೋಲ್ಡನ್ ಆರಿಯೋಲ್ ಇಂಡಿಯನ್, ಅದು ಬ್ಲ್ಯಾಕ್ ರಮ್ಟ್ ಫ್ಲೇಮ್ ಬ್ಯಾಕ್, ಗ್ರೇಟರ್ ಕೊಕೋಲ್, ರೆಡ್ ವಿಸ್ಕರ್ಡ್ ಬುಲ್ಬುಲ್. ಪ್ರೊನೌನ್ಸಿಯೇಷನ್ ಆ ಕಡೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಲ್ಬರ್ ಪ್ಯಾರಾಕಿಟ್ ಪುನಃ ನೆನ್ನೆ ಸಿಕ್ಕಿತ್ತು. ಪ್ಲಮ್ ಎಡೆಡ್ ಪ್ಯಾರಾಕಿಟ್ಟು ನೋಡಿ, ಪ್ಯಾರಾಕಿಟಲ್ಲೂ ಬೇರೆ ಬೇರೆ ವೆರೈಟೀಸ್ ಇದೆ. ಇಂಡಿಯನ್ ಪೀ ಫೌಲ್, ಪೇಲ್ ಬಿಲ್ಡ್ ಫ್ಲವರ್ ಪೆಕ್ಕರ್, ಪಫ್ ಥ್ರೋಟೆಡ್ ಬ್ಯಾಬ್ಲರು, ಸ್ಕ್ವೈರ್ ಟೈಲ್ಡ್ ಬುಲ್ಬುಲ್, ಇಂಡಿಯನ್ ವೈಟ್ ಐ, ಇಷ್ಟು ಬರ್ಡ್ಸ್ ನಮ್ಮಲ್ಲಿ ಸಿಕ್ಕಿತ್ತು. ಸೊ ಆಲ್ಮೋಸ್ಟ್ ನೆನ್ನೆದು ಇವತ್ತು ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿದ್ರೆ ಆಲ್ಮೋಸ್ಟ್ 30+ ಬರ್ಡ್ಸ್ ಇನ್ನೂ ಜಾಸ್ತಿ ಸಿಗುತ್ತೆ. ನೀವು ಅಷ್ಟೇ ಈ ಥರ ಆ್ಯಪ್ನ ಯೂಸ್ ಮಾಡಿಕೊಂಡು ನಿಮ್ಮ ಸರೌಂಡಿಂಗಲ್ಲಿ ಯಾವ್ದು ಬರ್ಡ್ಸ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ, ಆಮೇಲೆ ಕಮೆಂಟ್ಸಲ್ಲಿ ತಿಳಿಸಿ. ಇದೊಂಥರ ಇನ್ಫಾರ್ಮೇಟಿವ್ ವ್ಲಾಗು, ಆಮೇಲೆ ಒಂದು ಕನ್ಸರ್ವೇಷನ್ ಮೈಂಡ್ಸೆಟ್ಟಿಂದ ಮಾಡಿರುವಂಥ ವ್ಲಾಗು. ಆದಷ್ಟು ಶೇರ್ ಮಾಡಿ, ಆದಷ್ಟು ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿ. ಸೊ ನಮ್ಮ ಅಕೌಂಟಿಗೆ ಬರೋರು ಬರ್ಡ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದರೆ ಬೆಳಿಗ್ಗೆ ಸಣ್ಣ ರೈಸ್ ವಾಕಿಗೆ ಹೋಗ್ಬೋದು. ಆದಷ್ಟು ಪೇಷನ್ಸ್ ಇರಬೇಕಾಗುತ್ತೆ ಸಣ್ಣ ಬರ್ಡ್ ವಾಚಿಂಗ್ಗೆ. ಎಕ್ಸಾಕ್ಟ್ಲಿ. ಮತ್ತು ಸೀಸನಲ್ ಬರ್ಡ್ಸು ಇದೆ. ಇವಾಗ ಮಿನಿವೆಟ್ಟಲ್ಲಿ ಈ ಟೈಮಲ್ಲೆಲ್ಲ ಕಾಣಿಸೋದಿಲ್ಲ, ಅದು ಸೀಸನಲ್ಲೇ ಅದರ ಸೀಸನಲ್ಲೇ ಬರುವಂಥದ್ದು. ಹೌದು, ನೀವು ಆ ಟೈಮಲ್ಲಿ ಬಂದರೂ ಈ ಟೈಮಲ್ಲಿ ಬಂದರೂ ಬೇಕಾದಷ್ಟು ಬರ್ಡ್ಸ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಎಕ್ಸಾಕ್ಟ್ಲಿ. ಸೊ ವೇರಿಯೇಷನ್ ಇರುತ್ತೆ, ಬರ್ಡ್ಸ್ ಜಾಸ್ತಿ ಕಡಿಮೆ ಆಗ್ಬೋದು. ಬಟ್ ಇದು ಅಥೆಂಟಿಕ್ ಇನ್ಫಾರ್ಮೇಷನ್. 30+ ಬರ್ಡ್ಸ್ ನಮ್ಮಲ್ಲಿ ಈಗ ಒಂದು 2 ಡೇಸಿಂದ ಸಿಕ್ಕಿದೆ. ಇನ್ನೂ ಟ್ರ್ಯಾಕ್ ಮಾಡ್ತೀವಿ, ಒಂದು ಎಕ್ಸೆಲ್ ಶೀಟ್ ಮೇಂಟೈನ್ ಮಾಡ್ತೀವಿ. ಆಮೇಲೆ ಈ ಸಿಕ್ಕಿರೋ ಬರ್ಡ್ಸ್ದು ಫೋಟೋಸ್ ಹಾಕ್ತೀವಿ. ಬಟ್ ನನ್ನ ಹತ್ರ ಹೇಳಿದಾಗೆ ದೊಡ್ಡ ಲೆನ್ಸ್ದು ಕ್ಯಾಮರಾ ನನ್ನ ಹತ್ರ ಇಲ್ಲ. ಸೊ ಗೂಗಲಿಂದ ಫೋಟೋಸ್ ತೆಗೆದು ಯಾವ್ಯಾವ ಬರ್ಡ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಅಲ್ವಾ? ಹೌದು. ಸೊ ಇನ್ನೊಂದು ಹೇಳ್ತೀನಿ, ಬರ್ಡ್ ವಾಚಿಂಗ್ ಬರ್ತಾರೆ ಕೆಲವರು. ನಮಗೆ ಹೇಗಂದರೆ, ನನಗೆ ಕೆಲವು ಸತಿ ಫನ್ನಿ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು ಬರ್ಡ್ ತೋರಿಸಿದ್ರೆ, ಸರ್ ಅದು ತಿನ್ಬೋದಾ, ಎಷ್ಟು kg ಬರ್ಬೋದು ಅಂತ. ಈ ಮಲ್ಬಾರ್ ಲೈಕ್ ಅಲ್ಲ ಆರ್ನ್ಬಿಲ್ನೆಲ್ಲ ತೋರಿಸಿದ್ರೆ. ಸೊ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಅದೇನಾಗುತ್ತೆ ಅಂದರೆ ಒಂದು ಮೈಂಡ್ ಸೆಟ್. ಬರ್ಡ್ ವಾಚಿಂಗ್ ಈಸ್ ಬೇರೆ ಸಬ್ಜೆಕ್ಟ್ ಅದು.
ಕೆಲವರಿಗೆ ಅದು ಅರ್ಥ ಆಗ್ಬೋದು, ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ, ಕೆಲವರು ನ್ಯೂಟ್ರಲ್ ಆಗಿರ್ಬೋದು. ಬಟ್ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮು ಬರ್ಡ್ ಕನ್ಸರ್ವೇಷನ್ ಇಸ್ ತುಂಬ ಇಂಪಾರ್ಟೆಂಟು. ನಾವು ನಮ್ಮ ಮಕ್ಕಳಿಗೆ ಇವತ್ತು ಏನಾದರೂ ಅದ್ರ ಬಗ್ಗೆ ಸ್ವಲ್ಪ ಆದರೂ ಹೇಳ್ಕೊಡೋಕ್ಕೆ ನಾಲೆಜ್ ಇರುತ್ತೆ. ಫ್ಯೂಚರಿಗೆ ಹೋದರೆ ನೋಡಿ ಆ್ಯಪ್ ಹೇಳ್ಕೊಡ್ಬೇಕು ಯಾವ್ಯಾವ ಬರ್ಡ್ ಅಂತ. ಎಗೇನ್ ಇಟ್ ಡಸಂಟ್ ಮೇಕ್ ಮಚ್ ಸೆನ್ಸ್. ಆ್ಯಪಲ್ಲಿ ಒಂದು ಐಡಿಯಾ ಸಿಗುತ್ತೆ, ಬಟ್ ಆ ಲೈವ್ ಆಗಿ ನಾವು ಬರ್ಡ್ನ ತೋರಿಸೋದು ಒಂದು ಆಪ್ಷನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಇದನ್ನು ಕಂಟೆಂಟ್ ಮುಗಿಸ್ತಾ ಇದ್ದೀನಿ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಕಿಶೋರ್ ಬನ್ನಿ. ಕಿಶೋರ್ ನೀವು ಒಂದು ಕ್ಲೋಸಿಂಗ್ ಮಾಡಿ, ತುಂಬ ದಿವಸ ಆಯಿತು. ಕಿಶೋರು ಅಷ್ಟೇ ಖುಷಿಯಾಗಿ ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರು. ನಿಮ್ಮ ಊರಲ್ಲಿ ಎಷ್ಟು ಬರ್ಡ್ಸ್ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಟ್ರ್ಯಾಕ್ ಮಾಡಿ, ಆಯಿತಾ? ಓಕೆ. ಸೊ ಹೇಗನ್ನಿಸ್ತು ಇಷ್ಟೊಂದು ಬರ್ಡ್ಸ್ ಇದೆಯಲ್ಲ ಕೌಂಟಿಯಲ್ಲಿ? ಅಲ್ಲ, ಫಸ್ಟ್ ಟೈಮ್ ನಾನು ಇಷ್ಟು ಬರ್ಡ್ಸ್ ನಮ್ಮ ಅಕ್ಕಪಕ್ಕದಲ್ಲಿ ಇದೆ ಅಂತ ಗೊತ್ತೇ ಇಲ್ಲ. 5 ವರ್ಷ ಇತ್ತು, ಆದರೂ ಗೊತ್ತಿಲ್ಲ. ನನ್ನ ಮೇಲೆ ಹಣೆ ಇಟ್ಟು ಅಬ್ಸರ್ವ್ ಮಾಡಿಲ್ಲ ಅಷ್ಟೇ. ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ಅದು ಎಷ್ಟು ಬರ್ಡ್ಸ್ ಇದೆ ಅಂತೇಳಿ ಅದ್ರ ಹಿಂದೆ ಹೋದ್ರೆ ಗೊತ್ತಾಗುತ್ತೆ ನಮಗೆ. ಮೈನ್ ಅದ್ರ ಮೇಲೆ ಇಂಟ್ರೆಸ್ಟ್ ಇರಬೇಕು, ಏನು ಮಾಡ್ಬೇಕಂದ್ರೆ. ಅಲ್ಲ, ನಾನು ಯೋಚನೆ ಮಾಡೋದು ಈ ಬರ್ಡ್ ಸೌಂಡಿಗೆ ನಾವು ಬೆಳಿಗ್ಗೆ ಎದ್ದು ರೂಢಿ ಆಗಿಬಿಟ್ಟಿದೆ. ಇವತ್ತು ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಬರೀ ಬರ್ಡ್ ಸೌಂಡು. ಇಲ್ಲಿ ಅಟ್ಲೀಸ್ಟ್ ಕೋಳಿಗಳೆಲ್ಲ ಸೌಂಡ್ ಇರುತ್ತೆ, ಬಟ್ ನನಗೆ ಮನೇಲಿ ಆಲ್ಮೋಸ್ಟ್ ಫುಲ್ ಬರ್ಡ್ಸ್ ಅಷ್ಟು ಸೌಂಡು. ಬಟ್ ಇದೊಂದು ಸೌಂಡ್ ಇಲ್ಲ ಅಂದರೆ ಆ ಬರ್ಡ್ಸೇ ನಮ್ಮನ್ನು ಹೇಳ್ಸೋದು, ಎದ್ದೇಳಿಸೋದು, ಎದ್ದೇಳು ಅಂತ. ಅದು ಆಲ್ಮೋಸ್ಟ್ 5:36ಗೆ ಸ್ಟಾರ್ಟ್ ಆಗುತ್ತೆ ಅದರದ್ದು ಒಂದು ಏನು ಹೇಳೋದು ಸೌಂಡ್. ಸೊ ಅದ್ರ ಬೆಲೆ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಸೊ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಈ ಥರದ್ದು ನೆಟ್ವರ್ಕ್ ಎಲ್ಲ ಬಂದಿರೋದ್ರಿಂದ ಕೆಲವೊಂದು ಬರ್ಡ್ಸ್ ಎಲ್ಲ ಹೋಗಿದೆ. ಆದರೆ ಇವಾಗ ಕೆಲವೊಂದು ಜಾಗದಲ್ಲಿ ಮಾತ್ರ ಅಂಥ ಬರ್ಡ್ಸನ್ನು ಕಾಣಲಿಕ್ಕೆ ಸಿಗ್ತಾ ಇದೆ. ಹೌದು, ಕೆಲವೊಂದು ಹಾಗೆ ಸತ್ತೋಗಿದೆ. ಇನ್ನು ಆದಷ್ಟು ಬರ್ಡ್ಸನ್ನೆಲ್ಲ ಯಾರು ಕೊಲ್ಲದೆ ಅದನ್ನು ಕಾಪಾಡ್ಕೊಂಡು. ಈಗ ಹಂಟಿಂಗ್ ಎಲ್ಲ ಇಲ್ಲವೇ ಇಲ್ಲ. ಕಾಮನ್ ಸೆನ್ಸ್ ಇರೋರು ಯಾರು ಈ ಬರ್ಡ್ನ ಈ ಥರ ಹೊಡಿತಾ ಇಲ್ಲ. ಯಾಕಂದರೆ ನಮ್ಗೆ ಗೊತ್ತು ಆಲ್ರೆಡಿ, ನಮ್ಗೆ ಅದು ಕಾಣಿಸೋದೇ ದೊಡ್ಡ ವಿಷಯ. ಹಂಟ್ ಮಾಡ್ಬೋದು ಯಾವುದ್ರಲ್ಲಿ ಅಂದರೆ ಕ್ಯಾಮ್ರಾದಲ್ಲಿ ಹಂಟ್ ಮಾಡಿಕೊಂಡು ಅದಕ್ಕೆ ಡಿಸ್ಟರ್ಬ್ ಮಾಡೋದಂಗೆ. ಮತ್ತು ವೈಲ್ಡ್ ಲೈಫ್ ಆ್ಯಕ್ಟು ಎಷ್ಟು ಸ್ಟ್ರಿಕ್ಟ್ ಇದೆ ಅಂತ ಹೇಳಿದ್ರೆ, ಈವನ್ ಒಂದು ಬರ್ಡ್ದು ಮೊಟ್ಟೆ ನಾವು ತೆಗೆದ್ರೂ ಒಂದು ವೀಡಿಯೋ ಮಾಡಿದ್ರು ಮುಗೀತು. ಅದು ವೀಡಿಯೋ ಮಾಡಿಲ್ಲ ಅಂದರೆ ಅದು ಗೊತ್ತಿಲ್ಲ, ಲೈಕ್ ಮೇ ಬಿ ಕರ್ಮ ರಿಟರ್ನ್ಸು. ಬಟ್ ಒಂದು ಹಕ್ಕಿದು ಗೂಡಿಂದ ಅದರದ್ದು ಹಕ್ಕಿ ಗೂಡನ್ನ ಡೆಸ್ಟ್ರಾಯ್ ಮಾಡೋದಾಗಿರ್ಬೋದು, ಮೊಟ್ಟೆ ತೆಗೆಯೋದಾಗಿರ್ಬೋದು, ಇಲ್ಲ ಕ್ಯಾಟರ್ಬಿಲ್ ತೆಕೊಂಡು ಹೊಡೆಯೋದಾಗಿರ್ಬೋದು, ದಿಸ್ ಈಸ್ ಅ ಮೇಜರ್ ಕ್ರೈಮ್ ಆ್ಯಕ್ಚುಲಿ ಆ್ಯಸ್ ಪರ್ ವೈಲ್ಡ್ ಲೈಫ್ ಆ್ಯಕ್ಟು. ತುಂಬ ಕೇರ್ಫುಲ್ ಆಗಿರಿ. ಯಾರಾದರೂ ಕ್ಯಾಟರ್ಬಿಲ್ ಎತ್ಕೊಂಡು ಓಡಾಡೋದು ಇದು ಮಾಡಿದ್ರೆ ದಯವಿಟ್ಟು ಅವರಿಗೆ ಒಂದು ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿ. ಏನೋ ಫನ್ನಿಗೆ ಅಂತ ಹೇಳ್ಬಿಟ್ಟು ಕ್ಯಾಟರ್ಬಿಲಲ್ಲಿ ಹೊಡೆಯೋದು, ವೀಡಿಯೋ ಮಾಡೋದು ಅಂತೆಲ್ಲ ಮಾಡಿದ್ರೆ 100% ಒಳಗಡೆ ಹೋಗೋದು ಗ್ಯಾರಂಟಿ. ಸೊ ಆದಷ್ಟು ಅವೇರ್ನೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅವುಗಳ ಬಗ್ಗೆ ನಮ್ಮ ಚಾನಲಲ್ಲಿ ವೀಡಿಯೋ ಬಂದಿದೆ. ಈಗ ಬರ್ಡ್ಸ್ ಬಗ್ಗೆನೂ ಬರ್ತಾ ಇದೆ, ಖುಷಿ ಆಗ್ತಾಯಿದೆ. ಇನ್ನೂ ಜಾಸ್ತಿ ನೀವು ಈ ಥರ ವೀಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಚಾನಲಲ್ಲಿ, ಅಂದರೆ ಅವೇರ್ನೆಸ್ ವೀಡಿಯೋಸು. ಹೌದು ಅಲ್ವಾ? ಸೊ ಬರ್ಡ್ಸ್ ಬರ್ತಾ ಇರುತ್ತೆ. ಹೌದು. ಸೊ ಬರ್ಡ್ಸ್ ಬಗ್ಗೆ ತುಂಬ ಮಾತಾಡ್ಬಿಟ್ಟಿದ್ದೀವಿ. ಎಲ್ಲ ಕಡೆ ಆಡ್ತಾ ಇದೆ. ಸೊ ನಿಮಗೆ ಆಕಾಶದಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ. ಎಲ್ಲ ನಾವು ಹಾಕ್ತೀವಿ. ಕಿಶೋರ್, ಅದು ಆಕಾಶದಲ್ಲಿ ಆಡ್ತಲ್ಲ, ಅದು ಆ ಬರ್ಡ್ ಹೆಸರೇನು? ಗೊತ್ತಿಲ್ಲ. ನನಗೂ ಸತ್ಯವಾಗ್ಲೂ ಗೊತ್ತಿಲ್ಲ. ಚೈಲ್ಡ್ಹುಡ್ ಒಂದು 20-25 ವರ್ಷ ರಿವೈಂಡ್ ಮಾಡಿದ್ರೆ ಲೈಫ್ ಯಾವ ಥರ ಇತ್ತು, ಈಗ ರಿವೈಂಡ್ ಅಂದರೆ ಫಾಸ್ಟ್ ಫಾರ್ವರ್ಡ್ ಆಗಿ ಬಂದು ಈಗ ಹೇಗಿದೆ ಅಂತ ನೋಡಿದ್ರೆ ತುಂಬ ಡಿಫ್ರೆಂಟ್ ಆಗಿದೆ. ನೋಡಿ, ಇಲ್ಲೊಂದು ಬರ್ಡ್ ಈಗ ಸದ್ದು ಮಾಡ್ತಾ ಇದೆ. ಮಾಮೂಲಿ ಪ್ಯಾಡಿ ಫೀಲ್ಡ್ ಕಟಿಂಗ್ ಟೈಮ್ನಲ್ಲಿ ಸುಮಾರು ಚಿಕ್ಕ ಚಿಕ್ಕ ಪಕ್ಷಿ ಬಂದು ತಿಂತಾ ಇತ್ತು. ಈಗ ಅದೂ ಕಾಣಿಸ್ತಾ ಇಲ್ಲ. ಹೌದು, ಬೇಜಾರಾಗುತ್ತಲ್ವಾ? ಸೊ ನಿಮ್ಮ ಊರಲ್ಲಿ ಎಷ್ಟು ಬರ್ಡ್ಸ್ ಇದೆ ಅಂತ ಕಮೆಂಟ್ ಮಾಡಿ. ನಿಮ್ಮದು ಫೇವ್ರೆಟ್ ಬರ್ಡ್ ಯಾವುದು ಅಂತ ಕಮೆಂಟ್ ಮಾಡಿ. ಆಮೇಲೆ ಯಾರಾದರೂ ಫೋಟೋಗ್ರಾಫರ್ಸ್ ಇದ್ದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಏನಾದರೂ. ಸೊ ನಾವು ಈ ಥರ ಇನ್ಫಾರ್ಮೇಷನ್ ಕೊಡುವಾಗ ಕೆಲವು ಸಣ್ಣ ಪುಟ್ಟ ಗ್ಲಿಚಸ್ ಎಲ್ಲ ಜಾಸ್ತಿನೇ ಇರುತ್ತೆ. ಯಾಕಂದರೆ ವಿ ಆರ್ ನಾಟ್ ಫ್ರಮ್ ದಿಸ್ ಬ್ಯಾಕ್ಗ್ರೌಂಡ್ ಅಲ್ವಾ. ನಮ್ಮದು ಬೇರೆ ಬೇರೆ ಕೆಲಸಗಳೆಲ್ಲ ಬಿಟ್ಟು ನಾವು ಇದು ಮಾಡುವಾಗ ಮಿಸ್ಟೇಕ್ಸ್ ಇರುತ್ತೆ. ಕೆಲವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಸರ್ ಅದಲ್ಲ ಹೀಗೆ, ಇದೆಲ್ಲ ಹೀಗೆ ಅಂತ. ಸೊ ದಟ್ಸ್ ಲೈಕ್ ಆಲ್ವೇಸ್ ವೆಲ್ಕಮ್. ಬಟ್ ಕೆಲವ್ರು ಬಂದುಬಿಟ್ಟು ಏನೋ ದೊಡ್ಡ ಮಿಸ್ಟೇಕ್ ಮಾಡ್ದಂಗೆ, ಸರ್ ಏನು ಸರ್ ಹಂಗೆ ಪ್ರೊನೌನ್ಸ್ ಮಾಡ್ತೀರಾ, ಇಲ್ಲ ಅದಲ್ಲ ಸರ್ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಅಷ್ಟು ನಮಗೆ ಈ ಥರ ಅಂತ ಹೇಳ್ಕೊಡಿ. ಕ್ಯಾಮರಾ ತಗೊಂಡು ಅವರು ಹೇಳ್ಕೊಡ್ತಾರೆ. ಹೌದು, ನಾಲೆಜ್ ಶೇರ್ ಮಾಡೋದು ಇಂಪಾರ್ಟೆಂಟ್. ಅದು ಎಷ್ಟೇ ಎಕ್ಸ್ಪರ್ಟೈಸ್ ಇರಲಿ, ಏನೇ ಇರಲಿ, ಗೊತ್ತಿಲ್ಲದವ್ರಿಗೆ ಹೇಳ್ಕೊಡೋದು, ಇಲ್ಲ ನಾವು ಎಷ್ಟು ಕಲ್ತ್ರೂ ನಾವು ಬೇರೆಯವ್ರ ಕೈಯಿಂದ ಕಲ್ತ್ಕೊಳ್ಳೋದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತು ಕಂಟೆಂಟ್ ಮುಗಿಸ್ತಾ ಇದ್ದೀನಿ. ಹಿಂದ್ಗಡೆ ನೋಡಿ ಪುನಃ ಪಕ್ಷಿ ಬಂದು ಸೇರ್ಕೊಂಡಿದೆ. ಸನ್ಬರ್ಡ್ ಬಂದಿದೆ. ಬಾಯ್, ಲವ್ ಯು ಆಲ್. ಬನ್ನಿ ಕೌಂಟಿಗೆ ಬರ್ಡ್ ವಾಚ್ ಮಾಡೋಕ್ಕೆ ಸಿಗುವ. ನಾನು ಎಕ್ಸೈಟ್ಮೆಂಟಲ್ಲಿ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ವಾ. ದೊಡ್ಡ ಇದು ನಮ್ಮ ಸೋಮ ಹೇಳೋ ಥರ ಈಟಿ ಟು ದ ಕ್ಯಾಮರಾ ಎತ್ಕೊಂಡು ಬನ್ನಿ. ಓಕೆ, ಸಿ ಯು. ಬಾಯ್ 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 ಬಾಯ್. Tip, 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 tip.